ಸನ್ಮಾನ್ಯ ಸಭಾಧ್ಯಕ್ಷರೇ, ಯುಪಿಎ ಸರ್ಕಾರದಲ್ಲಿ ನಾವು ನೋಡಿದ್ರೆ 2005ರಿಂದ 2015 ನಾವು ಯುಪಿಎ ಸರ್ಕಾರ ಮಾಡಿದಂತ ಸಾಧನೆ ಮಾಡಿದ್ರೆ ಜಿಡಿಪಿಯ ಬೆಳವಣಿಗೆ ಕೂಡ ಆಗ್ತಾ ಇತ್ತು. ಜಿಡಿಪಿಯ ಬೆಳವಣಿಗೆ ಜೊತೆಗೆ ಸಾಹುಕಾರರು ಮತ್ತೆ ಬಡವರ ಮಧ್ಯೆ ಇದ್ದಂತ ಅಂತರ ಏನಿತ್ತು ಆ ಅಂತರ ಕಡಿಮೆ ಆಗ್ತಾ ಹೋಗ್ತಾ ಇತ್ತು ಸಭಾಧ್ಯಕ್ಷರೇ. ಆದ್ರೆ ಇತ್ತೀಚಿನ ದಿನಮಾನಗಳಲ್ಲಿ ಈ ಒಂದು NDA ಸರ್ಕಾರ ಕೇಂದ್ರದಲ್ಲಿ ಬಂದಾದ ನಂತರ ನಾವು ಸ್ಪಷ್ಟವಾಗಿ ಏನಂತ ನೋಡ್ತಾ ಇದೀವಿ ಅಂತಂದ್ರೆ ಬಡವರು ಬಡವರಾಗೇ ಉಳ್ಕೊಂಡು ಹೋಗ್ತಾವ್ರೆ, ಬಡತನ ಜಾಸ್ತಿ ಆಗ್ತಾ ಇದೆ, ಸಾಹುಕಾರರೇ ಹೋಗ್ತಾ ಇದಾರೆ. ಬಡವರು ಮತ್ತೆ ಸಾಹುಕಾರ ಮಧ್ಯೆ ಇರ್ತಕ್ಕಂಥ ವ್ಯತ್ಯಾಸ, ಡಿಸ್ಪ್ಯಾರಿಟಿ ಆಫ್ ಇನ್ಕಮ್ ಏನಾಗ್ತಾ ಇದೆ ಇದು ದಿನೇ ದಿನೇ ಹೆಚ್ಚಾಗಿ ಹೋಗ್ತಾ ಇದೆ ಸಭಾಧ್ಯಕ್ಷರೇ. ಅದರ ನಿರ್ಮೂಲನಕ್ಕೆ ಅದನ್ನ ತೆಗೆಸಬೇಕು ಅಂತ ಯಾವುದೇ ಒಂದು ಪರಿಕಲ್ಪನೆ ಇಟ್ಕೋದೆ ಇವತ್ತು ಇವರು ಸರ್ಕಾರ ನಡೆಸ್ತಾ ಇರ್ತಕ್ಕಂಥದ್ದು ಬಡವರ ಪರ ಇರ್ತಕ್ಕಂಥ ಯೋಜನೆಗಳು, ಕಾರ್ಯಕ್ರಮಗಳು, ಅದರಲ್ಲಿ ಕೂಡ ವಿಶ್ವದಲ್ಲೇನೆ ಬಡತನ ನಿರ್ಮೂಲನಕ್ಕೆ ಇರ್ತಕ್ಕಂಥ ಅತ್ಯಂತ ದೊಡ್ಡ ಯಶಸ್ವಿಯಾದಂತ ಕಾಯ್ದೆ ಆಗಿರ್ತಕ್ಕಂಥ MGNREGA ಕಾಯ್ದೆನ ಇವತ್ತು ಇವರು ಏಕಾಏಕಿ ರಾತ್ರೋರಾತ್ರಿ ವಜಾ ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಸಭಾಧ್ಯಕ್ಷರೇ ಎಲ್ಲರಿಗೂ ಕೂಡ ಅವಮಾನ ಮಾಡಂತ ಖಂಡನೀಯವಾದಂತ ಬೆಳವಣಿಗೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ ಬಯಸ್ತಾರೆ ಸಭಾಧ್ಯಕ್ಷರೇ. ಅದೇ ರೀತಿಯಲ್ಲಿ ಇವತ್ತು ಈ ಒಂದು ಕಾಯ್ದೆನ ಜಾರಿಗೆ ತಂದಿರತಕ್ಕಂತ ಹಿನ್ನೆಲೆಯಲ್ಲಿ ಈ ಕೇಂದ್ರ ಸರ್ಕಾರದ ಮನಸ್ಥಿತಿ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಸಭಾಧ್ಯಕ್ಷರೇ. ಇವತ್ತೊಂದಾತು 2005ನೇ ಇಸ್ವಿಯಲ್ಲಿ UPA ಸರ್ಕಾರ ಶ್ರೀ ಮನಮೋಹನ್ ಸಿಂಗ್ ಅವರ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಈ ಒಂದು ಕಾಯ್ದೆನ ಜಾರಿಗೆ ತರಬೇಕಾದಂತ ಸಂದರ್ಭದಲ್ಲಿ ವರ್ಷಾನುಗಟ್ಟಲೆ ರಾಜ್ಯಗಳ ಜೊತೆ, ಆರ್ಥಿಕ ತಜ್ಞರ ಜೊತೆ, ವಿರೋಧ ಪಕ್ಷಗಳ ಜೊತೆ ಇವರೆಲ್ಲರ ಜೊತೆ ಕೂತ್ಕೊಂಡು ಸಮಾಲೋಚನೆ ಮಾಡಿ, ಚರ್ಚೆ ಮಾಡಿ ಬಡತನದ ನಿರ್ಮೂಲನಕ್ಕೆ ಯಾವ ಹೆಜ್ಜೆಗಳನ್ನ, ಕ್ರಮಗಳನ್ನ ನಾವು ತಗೋಬೇಕು ಅಂತ ಚರ್ಚೆ ಮಾಡಿ ಪ್ರಾಯೋಗಿಕವಾಗಿ ಪ್ರಪ್ರಥಮವಾಗಿ 90 ಜಿಲ್ಲೆಗಳಲ್ಲಿ ಈ ಒಂದು ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಏನಿದೆ ಪ್ರಪ್ರಥಮವಾಗಿ 90 ಜಿಲ್ಲೆಗಳಲ್ಲಿ ಪ್ರಾಯೋಗಿಕವಾಗಿ ಇದನ್ನ ತಂದು ತದನಂತರ ಈ ದೇಶದಲ್ಲಿರ್ತಕ್ಕಂಥ ಸುಮಾರು 600 ಜಿಲ್ಲೆಗಳಿಗೆ ಈ ಒಂದು ಕಾಯ್ದೆನ ವಿಸ್ತರಿಸಿರ್ತಕ್ಕಂಥದ್ದನ್ನ ನಾವು ನೋಡಿದೀವಿ ಸಭಾಧ್ಯಕ್ಷರೇ. ಒಂದು ವಿಶೇಷ ಏನಂತಂದ್ರೆ MGNREGA ಆಕ್ಟಿನ ವಿಶೇಷತೆ ಏನಂತಂದ್ರೆ ಈ ಒಂದು ಲೋಕಸಭೆಯಲ್ಲಿ ಸರ್ವಾನುಮತದಿಂದ ಎಲ್ಲ ಪಕ್ಷಗಳ ಸಹಕಾರದೊಂದಿಗೆ ಪಾಸ್ ಆಗಿರ್ತಕ್ಕಂಥ ಬಿಲ್ಲು ಈ MGNREGA ಬಿಲ್ ಸಭಾಧ್ಯಕ್ಷರೇ. ಈ ಒಂದು ಸಾಧನೆನ ಮಾಡಿರ್ತಕ್ಕಂಥದ್ದು UPA ಸರ್ಕಾರದ ಅವಧಿಯಲ್ಲಿ. ಅದೇ ಸಭಾಧ್ಯಕ್ಷರೇ ಇವತ್ತು ಕೋಆಪರೇಟಿವ್ ಫೆಡರಲಿಸಂ ಅಂತ ಹೇಳ್ತೀವಿ, ಸಹಕಾರಿಯ ಒಂದು ಒಕ್ಕೂಟದ ವ್ಯವಸ್ಥೆ ಅಂತ ನಾವು ಹೇಳ್ತೀವಿ. ಆ ಕೋಆಪರೇಟಿವ್ ಫೆಡರಲಿಸಂನ ಎತ್ತಿದಂತ ಕಾಯ್ದೆ MGNREGA ಕಾಯ್ದೆ ಸಭಾಧ್ಯಕ್ಷರೇ. ಆದ್ರೆ ಇದೆ VBG ಅಂತ ಬಿಲ್ ನ ಯೂನಿಯನ್ ತಂದು ಸದನದಲ್ಲಿ ಪಾಸ್ ಮಾಡಿಕೊಂಡಿದ್ದಾರೆ. ಆ ಬಿಲ್ ನ ನೀವು ಬರೀ ಮೆಲ್ಕಾಕ್ಬೇಕಾಗಿದೆ ಸಭಾಧ್ಯಕ್ಷರೇ. ರಾತ್ರೋರಾತ್ರಿ ಯಾರ ಗಮನಕ್ಕೂ ಕೂಡ ತರದೆ, ಯಾರನ್ನು ವಿಶ್ವಾಸಕ್ಕೆ ತಗೊಳ್ದೆ, ಯಾವ ರಾಜ್ಯದ ಮುಖ್ಯಮಂತ್ರಿಗಳ ಜೊತೆ ಸಮಾಲೋಚನೆ ನಡೆದಿದೆ ಇವತ್ತು ಆ ಬಿಲ್ ನ 48 ಗಂಟೆ ಒಳಗಡೆ ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಮಾಡಿ ಪಾಸ್ ಮಾಡಿ ಪ್ರಧಾನಮಂತ್ರಿಗಳ ಅಂಕುಶನ ಹಾಕ್ಬೇಕಂತಂದ್ರೆ ಅಷ್ಟು ತುರ್ತಾಗಿ ಮಾಡಂತ ಅಗತ್ಯ ಏನಿದೆ ಸಭಾಧ್ಯಕ್ಷರೇ. ಈ ರೀತಿಯಾಗಿ ರಾತ್ರೋರಾತ್ರಿ ಪಾಸ್ ಮಾಡಿರ್ತಕ್ಕಂಥ ಈ ಸರ್ಕಾರದ ಬಿಲ್ಗಳಿಗೆ ನಾನಾದ್ರೂ ಒಂದು ಹೆಸರನ್ನ ಇಟ್ಟಿದ್ದೀನಿ ಸಭಾಧ್ಯಕ್ಷರೇ, ಸರ್ಜಿಕಲ್ ಸ್ಟ್ರೈಕ್ ಬಿಲ್ ಅಂತ. ಈ ಸರ್ಜಿಕಲ್ ಸ್ಟ್ರೈಕ್ ಬಿಲ್ಗಳ ಉದ್ದೇಶ ಏನಂತಂದ್ರೆ ರಾತ್ರೋರಾತ್ರಿ ಮಾಡಬೇಕು, ಏಕಾಏಕಿ ಮಾಡಬೇಕು, ಯಾರಿಗೂ ಕೂಡ ಚರ್ಚೆ ಮಾಡಬಾರ್ದು. ಆದ್ರೆ ಪ್ರಮುಖವಾಗಿ ಇವ್ತರಂತ ಈ ಸರ್ಜಿಕಲ್ ಸ್ಟ್ರೈಕ್ ಬಿಲ್ಗಳಿಂದ ನಮ್ಮ ಸಮಾಜದ ಯಾವುದೋ ಒಂದು ವರ್ಗಕ್ಕೆ ಏಟಂತೂ ಆಗ ರೀತಿಯಲ್ಲಿ ತೊಂದರೆ ಮಾಡಂತ ರೀತಿಯಲ್ಲಂತೂ ಈ ಬಿಲ್ಗಳನ್ನ ತರ್ತಾರೆ. ಉದ್ದೇಶ ಏನಂತಂದ್ರೆ ಯಾರಿಗೋ ಒಬ್ಬರಿಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಬಂಡವಾಳ ಶಾಹಿಗಳಿಗೆ, ಕಾರ್ಪೊರೇಟ್ಗಳಿಗೆ, ಕಾಸಿರಂತವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋ ಒಂದು ದುರುದ್ದೇಶ ಇಟ್ಕೊಂಡು ಇವರು ಈ ಬಿಲ್ಗಳನ್ನ ತರ್ತಾರೆ ಸಭಾಧ್ಯಕ್ಷರೇ. ಈ ಒಂದು ಸರ್ಜಿಕಲ್ ಸ್ಟ್ರೈಕ್ ಬಿಲ್ಗಳಂತ ಇವ್ರೇನ್ ಮಾಡಿದ್ದಾರೆ ಸಭಾಧ್ಯಕ್ಷರೇ, ಅದರ ಒಂದು ದೊಡ್ಡ ಪಟ್ಟಿನೇ ಇದೆ. ಬಹುಶಃ ಅದನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ ಬಯಸ್ತೀನಿ ಸಭಾಧ್ಯಕ್ಷರೇ. 2017 ಡಿಮಾನಿಟೈಸೇಷನ್ ಮಾಡಿದ್ರು, ನೋಟ್ ಬಂದಿ ಮಾಡಿದ್ರು. ರಾತ್ರೋರಾತ್ರಿ ದೇಶದ ಯಾರಿಗೂ ಕೂಡ ವಿಶ್ವಾಸಕ್ಕೆ ತಗೊಂಡೆ, ಗಮನಕ್ಕೆ ತಗೊಂಡ್ ಬರ್ದೆ
500 ರೂಪಾಯಿಗಳನ್ನ 1000 ರೂಪಾಯಿಗಳನ್ನ ಅಮಾನತ್ ಮಾಡಿದ್ರು ಸಭಾಧ್ಯಕ್ಷರು. ಆ ಮಾಡಿದಂತ ಸಂದರ್ಭದಲ್ಲಿ ಗ್ರಾಮಾಂತರ ಭಾಗದಲ್ಲಿರ್ತಕ್ಕಂಥ ಲಕ್ಷಾಂತರ ಕೋಟ್ಯಾಂತರ ಜನರಿಗೆ ಯಾವ್ಯಾವ ರೀತಿಯಾದಂತ ತೊಂದರೆಗಳಾಯ್ತು ಅಂತೇಳಿ ಎಲ್ಲರಿಗೂ ಕೂಡ ಗೊತ್ತಿರಂತ ವಿಷಯ ಸಭಾಧ್ಯಕ್ಷರೇ. ಜನರಿಗೆ ತೊಂದರೆ ಆಗಂತದ್ದಿರ್ಲಿ, ಈ ದೇಶದ ಬೆಳವಣಿಗೆ ಏನಿತ್ತು ಸರ್ಸಮಾರವಾಗಿ 7.4 GDP ಪ್ರಗತಿಯಲ್ಲಿ ಏನು ಈ ದೇಶ ಬೆಳವಣಿಗೆ ಆಗ್ತಾ ಇತ್ತು, ಇವ್ರು ತಂದಂತ ಅವೈಜ್ಞಾನಿಕವಾದಂತ ಡಿಮಾನಿಟೈಸೇಷನ್ ಸರ್ಜಿಕಲ್ ಸ್ಟ್ರೈಕ್ ಕಾಯ್ದೆ ಏನಾಯ್ತು, ಆ ಡಿಮಾನಿಟೈಸೇಷನ್ ಇಂದ ಈ ದೇಶದ ಆರ್ಥಿಕ ಬೆಳವಣಿಗೆ ಪ್ರಗತಿ 7.4 ಇರಬೇಕಾಗಿದ್ದು 6.4ಕ್ಕೆ ತತ್ತರಿಸೋಗಿ ಇಳಿದೋಯ್ತು ಸಭಾಧ್ಯಕ್ಷರೇ. ಆ ಒಂದು ಸಂದರ್ಭದಲ್ಲಿ ಏನ್ ಹೇಳಿದ್ರು, ಕಪ್ಪು ಹಣನೆಲ್ಲ ಹಿಡಿದಾಕ್ ಬಿಡ್ತೀವಿ, ವಿದೇಶದಲ್ಲಿರ್ತಕ್ಕಂಥ ಭಯೋತ್ಪಾದಕ ಗುಂಪುಗಳಿಗೆಲ್ಲ ಹೋಗ್ತಾ ಇರ್ತಕ್ಕಂಥ ಫಂಡಿಂಗ್ ಅನ್ನ ನಿಲ್ಲಿಸ್ಬಿಡ್ತೀವಿ, ರಾಜಕಾರಣಿಗಳ ಹತ್ತಿರಂತ ಕಪ್ಪು ಹಣ ಎಲ್ಲ ಲಾಕ್ ಆಗೋಗ್ಬಿಡುತ್ತೆ ಅಂತ ಹೇಳಿದ್ರು. ಸಭಾಧ್ಯಕ್ಷರೇ, ನಾಚಿಕೆ ಆಗ್ಬೇಕು, ಅವಮಾನ ಆಗ್ಬೇಕು, ಮಾನ ಮರ್ಯಾದೆ ಇದ್ದವರು ಇವತ್ತು ದೇಶದಲ್ಲಿದ್ದಂತ 15,41,000 ಕೋಟಿಗಳ ಪೈಕಿ ಏನು ಕರೆನ್ಸಿ ಅಂತ ನಾವೇನ್ ಕರಿತೀವಿ, ಹಾರ್ಡ್ ಕರೆನ್ಸಿಯಲ್ಲಿದ್ದಂತ 15,41,000 ಕೋಟಿಯ ಪೈಕಿ ಡಿಮಾನಿಟೈಸೇಷನ್ ಮಾಡಿದ ನಂತರ ಸರ್ಕಾರದ ಒಂದು ಗಮನಕ್ಕೆ ಬಂದಂತದ್ದು 15,31,000 ಕೋಟಿ. ಸಭಾಧ್ಯಕ್ಷರೇ, ಹಂಗಂತಂದ್ರೆ 99.3% ಅಷ್ಟು ಏನು ಇತ್ತೋ ಕಾಸು ಅದೆಲ್ಲ ಕೂಡ ವಾಪಸ್ ಸರ್ಕಾರಕ್ಕೆ ಬಂತು. ಸಭಾಧ್ಯಕ್ಷರೇ, ಇವ್ರು ಮಾಡಿದಂತ ಸಾಧನೆ ಏನಂತಂದ್ರೆ 10,000 ಕೋಟಿ ರೂಪಾಯಿಗಳು ಮಾತ್ರ ಇವತ್ತು ಅಮಾನತ್ತಾಯ್ತು. ಆ 10,000 ಕೋಟಿ ರೂಪಾಯಿಗಳನ್ನ ನೀವು ರಿಕವರಿ ಮಾಡಕ್ಕೆ ಹೊಸದಾಗಿ ಪ್ರಿಂಟ್ ಮಾಡಿದಂತ 500 ರೂಪಾಯಿಗಳು 2,000 ರೂಪಾಯಿಗಳು ನೋಟ್ಗಳಿಗೆ ಇವ್ರು ಬಿಜೆಪಿ ಸರ್ಕಾರ ಹೊಸ ನೋಟ್ ಪ್ರಿಂಟ್ ಮಾಡಕ್ಕೆ ಎಷ್ಟು ಖರ್ಚು ಮಾಡಿದ್ರು ಅಂದ್ರೆ 20,000 ಕೋಟಿ ರೂಪಾಯಿಗಳನ್ನ ಹೊಸ ನೋಟ್ ಪ್ರಿಂಟ್ ಮಾಡಕ್ ಕಳ್ಸಿದ್ರು. ಉಳಿಸಿದ್ದು ಇವರು 10,000 ಕೋಟಿ, ಹೊಸ ನೋಟ್ ಪ್ರಿಂಟ್ ಮಾಡಕ್ ಇವ್ರು ಖರ್ಚು ಮಾಡಿದ್ದು 20,000 ಕೋಟಿ. ಅಂದ್ರೆ ಹೊಸದಾಗಿ ಇವ್ರು ಮಾಡಿದಂತ ಅವೈಜ್ಞಾನಿಕವಾದಂತ ಡಿಮಾನಿಟೈಸೇಷನ್ ಇಂದ ಈ ದೇಶದ ಕಂದಾಯ ಟ್ಯಾಕ್ಸ್ ಕಟ್ಟಂತ, ತೆರಿಗೆ ಕಟ್ಟಂತ ಸಾರ್ವಜನಿಕರ ಮೇಲೆ ಅವೈಜ್ಞಾನಿಕವಾದಂತ ಕ್ರಮದಿಂದ 10,000 ಕೋಟಿ ರೂಪಾಯಿಗಳ ಹೊರೆನ ಹೊರಿಸಿರ್ತಕ್ಕಂಥ ಇವ್ರಿಗೆ ನಾಚಿಕೆ ಅವಮಾನ ಆಗಬೇಕು ಸಭಾಧ್ಯಕ್ಷರೇ. ಮಾನ ಮರ್ಯಾದೆ ಇಲ್ಲದೆ ಇವತ್ತು ಇವರು ಮಾತಾಡ್ತಾರೆ VBG ರಾಮ್ಜಿ ಬಿಲ್ ಬಗ್ಗೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಅದೇ ರೀತಿಯಲ್ಲಿ ವಿಶ್ವಾದ್ಯಂತ ಕೋವಿಡ್ನ ಸಂಕ್ರಮ ಆದಂತ ಸಂದರ್ಭದಲ್ಲಿ, ಎಲ್ಲ ಕಡೆ ಪ್ಯಾಂಡಮಿಕ್ ಆದಂತ ಸಂದರ್ಭದಲ್ಲಿ ಏನ್ ಇವರು ಅವೈಜ್ಞಾನಿಕವಾಗಿ ಲಾಕ್ಡೌನ್ ಮಾಡಿದ್ರು, ಆ ಅವೈಜ್ಞಾನಿಕವಾಗಿ ಲಾಕ್ಡೌನ್ ಮಾಡಿದಂತ ಸಂದರ್ಭದಲ್ಲಿ ನಗರಗಳಲ್ಲಿ ಬಂದಿರತಕ್ಕಂತ ವಲಸೆ ಕಾರ್ಮಿಕರಿಗೆ ಯಾವ ತರದ ನೆರವನ್ನ ಕೊಡಬೇಕು ಅಂತೇಳಿ ಇವ್ರು ಅವತ್ತು ತೀರ್ಮಾನ ಮಾಡಬೇಕಾಗಿತ್ತು ಸಭಾಧ್ಯಕ್ಷರೇ. ಆದ್ರೆ ಬಡವರ ಪರವಾಗಿ, ಕಾರ್ಮಿಕರ ಪರವಾಗಿ, ದಲಿತರ ಪರವಾಗಿ, ಹಿಂದುಳಿದವರ ಪರವಾಗಿ, ರೈತರ ಪರವಾಗಿ, ಕೂಲಿ ಕಾರ್ಮಿಕರ ಪರವಾಗಿ ಒಂದು ಕ್ರಮನ ತಗೊಳ್ಳದೆ ಇವರು ರೈತ ವಿರೋಧಿಯಾಗಿ, ದಲಿತ ವಿರೋಧಿಯಾಗಿ, ಜನ ವಿರೋಧಿಯಾಗಿ ಇವತ್ತು ಇವರೇನು ಲಾಕ್ಡೌನ್ ಮಾಡಿದ್ರು, ಆ ಲಾಕ್ಡೌನ್ ಇಂದ ಕೋಟ್ಯಾಂತರ ಜೀವನಗಳನ್ನ ಹಾಳು ಮಾಡಿಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡಿದೀವಿ ಸಭಾಧ್ಯಕ್ಷರು. ಅದೇ ರೀತಿಯಲ್ಲಿ ಮತ್ತೊಂದು ಜನ ವಿರೋಧಿ, ಈ ದೇಶದ ಬೆನ್ನೆಲುಬೇನು ಅಂತಂದ್ರೆ, ಈ ದೇಶದ ಅನ್ನದಾತರು ಯಾರು ಅಂತ ಹೇಳಿದ್ರೆ ಈ ದೇಶದಲ್ಲಿರ್ತಕ್ಕಂಥ ರೈತರು, ಈ ದೇಶದ ಬೆನ್ನೆಲುಬು, ಈ ದೇಶದ ಅನ್ನದಾತರು. ಇವತ್ತು ನೀವು ತಿನ್ನಂತ ಅನ್ನ ಆಗಿರ್ಬೋದು, ನಾನ್ ತಿನ್ನಂತ ಅನ್ನ ಆಗಿರ್ಬೋದು, ಇವೆಲ್ಲವನ್ನೂ ಕೂಡ ಈ ದೇಶಕ್ಕೆ ಯಾರು ಕೊಡ್ತಾ ಇದಾರೆ ಅಂತಂದ್ರೆ ಈ ದೇಶದ ರೈತರು ಕೊಡ್ತಾ ಇದಾರೆ ಸಭಾಧ್ಯಕ್ಷರೇ. ಇವತ್ತು ಆ ರೈತರ ವಿರುದ್ಧವಾಗಿ ಇವ್ರು ರಾತ್ರೋರಾತ್ರಿ ತಂದಂತ ಕಾಯ್ದೆಗಳ ಪರಿಣಾಮವಾಗಿ ನೂರಾರು ರೈತರು ದೆಹಲಿ ಹತ್ರ ಪ್ರತಿಭಟನೆ ಮಾಡ್ತಾ ಅವ್ರ ಜೀವನಗಳನ್ನ ಕಳ್ಕೊಂಡಂತದ್ದನ್ನ ನಾವು ನೋಡಿದ್ವಿ ಸಭಾಧ್ಯಕ್ಷರೇ. ಆ ಒಂದು ನಿಟ್ಟಿನಲ್ಲಿ ರೈತರ ಪರವಾಗಿ ಇವತ್ತು ನಾವು ಕಾಯ್ದೆನ ತರ್ತೀವಿ, 60 ದಿನ ಬ್ರೇಕ್ ಕೊಡ್ತೀವಿ ಅಂತ ಹೇಳ್ತಾರಲ್ಲ, ಆವತ್ತು ನಿಮ್ಮ ರೈತ ಪರ ಕಾಳಜಿ ಏನಾಗಿತ್ತು ಅಂತ ನಾನು ಕೇಳಕ್ಕೆ ಬಯಸ್ತೇನೆ ಸಭಾಧ್ಯಕ್ಷರೇ. ಆ ಒಂದು ಸಂದರ್ಭದಲ್ಲಿ ನೂರಾರು ಸಂಖ್ಯೆಯಲ್ಲಿ ವರ್ಷಾನುಗಟ್ಟಲೆ ರೈತರ ಪ್ರತಿಭಟನೆ ಮಾಡಬೇಕಂತ ಸಂದರ್ಭದಲ್ಲಿ ಬಿಜೆಪಿ ಪಾರ್ಟಿಯಲ್ಲಿದ್ದು, ಪ್ರಧಾನ ಮಂತ್ರಿಗಳಲ್ಲಿದ್ರು, ಗೃಹ ಸಚಿವರಲ್ಲಿ ಹೋಗಿದ್ರು, ಕೃಷಿ ಸಚಿವರೇನಾಗಿದ್ರು, ರೈತರು ನಿಮ್ಗೆ ಆ ಒಂದು ಸಂದರ್ಭದಲ್ಲಿ ಅದೇ ರೀತಿಯಲ್ಲಿ ಇವತ್ತೇನು ಈ ಒಂದು ಕಾಯ್ದೆಗಳನ್ನ ಇವ್ರು ತರ್ತಾರೆ, ಅದು ಇವರು ಏಕಚಕ್ರಾಧಿಪತ್ಯ, ಸರ್ವಾಧಿಕಾರದ ಧೋರಣೆಗಳನ್ನ ತೋರಿಸುತ್ತೆ ಸಭಾಧ್ಯಕ್ಷರು. ಇವ್ರು ತರಂತ ಕಾಯ್ದೆಗಳು ಜನಕ್ಕೆ ಲಾಭ ಆಗದಾದ್ರೆ, ಜನಕ್ಕೆ ಅನುಕೂಲ ಆಗದಾದ್ರೆ